ಅಂತರ್ಜಾತೀಯ ಪ್ರೇಮ ವಿವಾಹಕ್ಕೆ ನಾಂದಿಯಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ಎತ್ತಿ ಹಿಡಿದ ಜಾಂಬೋ ಯುವ ಸೇನೆ. ಜಾತಿ ಅಸಮಾನತೆ ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನೀಡಿ ಸಮಾನತೆ ಮಹಿಳಾ ಸ್ವಾತಂತ್ರ್ಯವನ್ನು ನೀಡಿದ ಬೆನ್ನಲ್ಲೇ ಜಾಂಬೋ ಯುವ ಸೇನೆ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಿ ಸಂಘಟನೆಯ ಮುಖಾಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದು ನ್ಯಾಯಕ್ಕಾಗಿ ಹೋರಾಟಗಳನ್ನು ಮಾಡುತ್ತಿದ್ದು ಅಂತರ್ಜಾತೀಯ ವಿವಾಹಕ್ಕೂ ಕೂಡ ನಾಂದಿಯನ್ನಾಡಿ ಬಾಬಾ ಸಾಹೇಬ್ರವರ ಸಮಾನತೆಯ ಜಾತೀಯತೆಯ ತತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಕಾಡುಗೋಡಿ ಮೂಲದ ದಲಿತ ಯುವತಿ ಕಾವ್ಯ, ಕೇರಳ ಮೂಲದ ಅಕ್ಷಯ್ ಹಲವಾರು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಅವರ ವಿವಾಹವನ್ನು ಕಾನೂನಿನ ಅಡಿಯಲ್ಲಿ ತಾಲೂಕು ಕಚೇರಿಯಲ್ಲಿ ನೋಂದಣಿ ಮಾಡಿಸುವ ಮುಖಾಂತರವಾಗಿ ಹೊಸಕೋಟೆ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಜಾಂಬೋ ಯುವ ಸೇನೆ ಮತ್ತು ಭಾರತೀಯ ಸೇವಾ ಸಮಾಜದ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಸಾರ್ವಜನಿಕರ ಸಮ್ಮುಖದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದಂತೆ ಅವರಿಗೆ ಅಂತರ್ಜಾತೀಯ ವಿವಾಹವನ್ನು ಮಾಡಿಸಿ ಎರಡು ಹೃದಯಗಳನ್ನು ಒಂದು ಮಾಡಿ ಅವರ ವೈವಾಹಿಕ ಜೀವನಕ್ಕೆ ಶುಭ ಕೋರಿದ್ದಾರೆ. ಜೈ ಭೀಮ್ ಬಂಧುಗಳೇ, ನಾನು ಡಾಕ್ಟರ್ ರಮೇಶ್ ಚಕ್ರವರ್ತಿ, ಜಾಂಬವ ಯುವ ಸೇನೆಯ ಸಂಸ್ಥಾಪಕ ಹಾಗೂ ರಾಜ್ಯ ಸೇವಕ ಮಾಡುವ ಅಭಿಮಾನ. ಇವತ್ತು ದಿನದಲ್ಲಿ ಅಂತರ್ಜಾತಿ ವಿವಾಹ ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೇವೆ. ಹೊಸಕೋಟೆ ತಾಲೂಕು ಜಾಂಬವ ಯುವ ಸೇನೆಯ ತಾಲೂಕು ಅಧ್ಯಕ್ಷರಾದಂತಹ ಮುನ್ರಾಜ್ ಅವರು ಹಾಗೂ ಮಂಜುನಾಥ್ ಅವರು ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರ ನೇತೃತ್ವದಿಂದ ಇವತ್ತು ಕೇರಳ ಮೂಲದ ಹುಡುಗ, ನಮ್ಮ ಕಾಡುಗೋಡಿ ಮೂಲದ ನನ್ನ ದಲಿತ ಸಮುದಾಯದ ಹೆಣ್ಮಗಳು, ಕೇರಳ ಮೂಲದ ಹುಡುಗ ಕಾವ್ಯ ಮತ್ತು ಅಕ್ಷಯ್ ಅನ್ನೋ ಹುಡುಗರಿಗೆ ನಾವು KR ಪುರಂ ಮತ್ತು ಆವಲಹಳ್ಳಿ ಲಿಮಿಟ್ಸಲ್ಲಿ ಅವ್ರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿ ಇವತ್ತು ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಅವರ ಒಂದು ಪುತ್ಥಳಿ ಮುಂದುಗಡೆ ಇವತ್ತು ಜಾಂಬವ ಯುವ ಸೇನೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಭಾರತೀಯ ಸೇವಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ನಮ್ಮ ನಾರಾಯಣ ಸಾಮಣ್ಣವರು ಹಾಗೂ ಪುಟ್ಟಳ್ಳಿ ಮುನ್ರಾಜಣ್ಣವರು ಹಾಗೂ ಸಮುದಾಯದ ಗೌರವಾಧ್ಯಕ್ಷರಾದಂತಹ ಜಾಂಬವ ಯುವ ಸೇನೆ ಗೌರವಾಧ್ಯಕ್ಷರಾದಂತಹ ಮಂಜುನಾಥರವರು ಇಷ್ಟು ಜನ ಇವತ್ತು ಆ ಒಂದು ನವಜೋಡಿಗೆ ಆಶೀರ್ವಾದ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಮುಂಬರುವ ದಿನಗಳಲ್ಲಿ 100 ವರ್ಷ ಸಂತೋಷದಿಂದ ಬಾಳಿ ನೆಮ್ಮದಿಯಾಗಿ ಬಾಳಿ ಅನ್ನುವಂಥ ಆರೈಕೆ ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ದಿನದಲ್ಲಿ ಈ ನವಜೋಡಿ ಪ್ರೀತಿ ಪ್ರೇಮ ಏನು ಆ ವಿಚಾರ ಇದೆ, ಆ ಒಂದು ವಿಚಾರದಲ್ಲಿ ಪ್ರೀತಿ ಮಾಡಿದಂತಹ ಹುಡುಗಿನ ಅಕ್ಷಯನ್ನವರು ಕೇರಳದಿಂದ ಇಲ್ಲೇ ಬೆಂಗಳೂರಲ್ಲಿ ವಾಸವಾಗಿರ್ತಾರೆ. ಅವರ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ, ತಾಯಿ ಮತ್ತು ಅಕ್ಕಂದಿರೆಲ್ಲ ಕುಟುಂಬಸ್ಥರು ಇದ್ದಾರೆ. ಮತ್ತು ಕಾವ್ಯ ಹೆಣ್ಣುಮಗಳ ತಾಯಿ ಮತ್ತು ಅವರ ಅಣ್ಣಂದಿರು ಅವರು ಕೂಡ ಕುಟುಂಬಸ್ಥರೆಲ್ಲ ಸೇರಿ ಇವತ್ತು ಕಾನೂನುಬದ್ಧವಾಗಿ ಅವರಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಟ್ಟು ಅವರು 100 ಕಾಲ ಸುಖ ಸಂತೋಷದಿಂದ ನೆಮ್ಮದಿಯಾಗಿರಲಿ ಅಂತಂತೇಳಿ ಇಲ್ಲಿ ಎಲ್ಲರೂ ನೆರೆದಿರೋರೆಲ್ಲ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಸಂತೋಷವಾಗಿರಲಿಕ್ಕೆ ಆರೈಕೆ ಮಾಡುವಂಥ ವಿಚಾರದಲ್ಲಿ ನಾವು ಇವತ್ತು ಈ ಒಂದು ಮದುವೆಯನ್ನು ಮಾಡಿಸ್ಕೊಟ್ಟಿದ್ದೀವಿ. ಜೈ ಭೀಮ್.